ಹುಡುಕಿ ಹೊಡಿತಾ ಇದ್ದಾರೆ ಯಾರೋ ಡಿ ಕೆ ಅವರು. ಒಡಿಮಗ ಬಿಡಬೇಡ ಅಂತೇಳಿ ಡಿ ಕೆ ಕಡೆಯವರು ಯಾರ್ಯಾರು ಇದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ಕ್ಯಾಬಿನೆಟಿಂದ ತೆಗೆದು ಹಾಕಿದಂಥ ರಾಜಣ್ಣ ಅವರಿಗೆ ಬಹಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ, ಗೇಟ್ ಪಾಸ್. ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ದಾವಣಗೆರೆಯ ಜಬ್ಬಾರೋ ಗೊತ್ತಿಲ್ಲ. ಸುದ್ದಿಗೋಷ್ಠಿಯನ್ನು ನಡೆಸಿ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಲೆ ಏರಿಕೆಯ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಕಾಂಗ್ರೆಸ್ ಒಪ್ಪದೇ ಇದ್ದಿದ್ದಕ್ಕೂ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಆಂತರಿಕ ಸಂಘರ್ಷ ಜಾಸ್ತಿ ಆಗಿದೆ ಅಂತ ಹೇಳ್ತಾ, ಸಿದ್ದರಾಮಯ್ಯ ಸಣ್ಣ ಇಲಿಗಳನ್ನು ಹೊಡಿತಾ ಇದ್ರೆ ಡಿಕೆ ಶಿವಕುಮಾರ್ ದೊಡ್ಡ ಹುಲಿಗಳನ್ನು ಹೊಡಿತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ರಾಜಣ್ಣ, ನಾಗೇಂದ್ರ, ಜಮೀರ್ ಅಂತಹ ಸಿದ್ದರಾಮಯ್ಯನವರ ಬೆಂಬಲಿಗರನ್ನ ವ್ಯವಸ್ಥಿತವಾಗಿ ಪಕ್ಷದಿಂದ ದೂರ ಮಾಡ್ತಾ ಇದ್ದಾರೆ ಅಂತಾನೂ ಹೇಳಿದ್ರು. ಹುಡುಕಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಡೆಯವರನ್ನ ಹೊಡಿತಾ ಇದ್ದಾರೆ, ಹೊಡಿಮಗ ಅಂತ ಹೊಡಿತಾ ಇದ್ದಾರೆ ಅಂತ ವ್ಯಂಗ್ಯದ ಮಾತುಗಳನ್ನಾಡಿ, ಜೊತೆಗೆ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಕಾಂಗ್ರೆಸ್ನಲ್ಲಿ ಉಳಿಗಾಲ ಇಲ್ಲ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಿಂದ ತೆಗೆದು ಹಾಕಿದಂಥ ರಾಜಣ್ಣ ಅವರಿಗೆ ಬಹಳ ನಿಧಾನವಾಗಿ ಅವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯನವರು ಅವರು ಅಸಹಾಯಕರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅವರು ಅಸಹಾಯಕರಾಗಿ ಅವ್ರ ಜೊತೆ ಇದ್ದವರೇ ಎಲ್ಲ ಮನೆಗೆ ಹೋಗ್ತಾ ಇರೋದು. ನಾಗೇಂದ್ರನು ಅವ್ರ ಜೊತೆಲಿದ್ದೋನೆ ಮನೆಗೆ ಹೋದ್ರು. ರಾಜಣ್ಣನು ಪರಮಾಪ್ತರು, ರಾಜಣ್ಣ ಅವರು ಮನೆಗೆ ಹೋದ್ರು. ಈಗ ಜಮೀರ್ ಸರದಿ ಬಂದಿದೆ, ಅವ್ರನ್ನು ಮನೆ ಕಳ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ದಾವಣಗೆರೆಯ ಜಬ್ಬಾರೋ ಗೊತ್ತಿಲ್ಲ, ಅವ್ರನ್ನ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು. ಹುಡುಕಿ ಹೊಡಿತಾ ಇದ್ದಾರೆ ಯಾರೋ ಡಿ ಕೆ ಅವರು. ಒಡಿಮಗ ಬಿಡಬೇಡ ಅಂತೇಳಿ ಡಿ ಕೆ ಕಡೆಯವರು ಯಾರ್ಯಾರು ಇದಾರೋ ಹುಡುಕಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಸಕ್ಸಸ್ ಆಗ್ತಾ ಇದ್ದಾರೆ. ನಜೀರ್ ಅವರನ್ನು ಸಿಎಂ ಕಾರ್ಯದರ್ಶಿಯಿಂದ ಮನೆಗೆ ಗೇಟ್ ಪಾಸ್. ಹಿಂದೆ ಗೋವಿಂದರಾಜು ಇದ್ದ, ಅವ್ರನ್ನೂ ಗೇಟ್ ಪಾಸ್. ಅಂದ್ರೆ ಸಿದ್ದರಾಮಯ್ಯನ ನೀವು ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಗಾಲ ಇಲ್ಲ, ಗೇಟ್ ಪಾಸ್. ಅದಕ್ಕೂ ಸೂತ್ರ ಎಣದವ್ರೆ. ಸಿದ್ದರಾಮಯ್ಯ ಬಲೆ ಬೀಳ್ತಾ ಇಲ್ಲ ಅಷ್ಟೇ, ಅದಕ್ಕೂ ಬಲೆ ಎಣದವ್ರೆ, ಬೀಳ್ತಾ ಇಲ್ಲ. ಬಿದ್ದರೆ ಡಿ ಕೆ ಸಿಎಂ ಆಗೋತಾರ ಅಷ್ಟೇ. ನೋಡಿ, ಸಿದ್ದರಾಮಯ್ಯನವರು ಸಣ್ಣದ ಇಲಿಗಳು ನಡೀತಾ ಇದ್ದಾರೆ. ಡಿ ಕೆ ಅವರು ದೊಡ್ಡ ಹುಲಿಗಳು ನೋಡಿತಾ ಇದ್ದಾರೆ. ರಾಜಣ್ಣ ಏನು ಸಣ್ಣವರ, ಜಮೀರ್ ಏನು ಸಣ್ಣವರ, ಜಬ್ಬಾರ ಏನು ಸಣ್ಣವರ, ಗೋವಿಂದರಾಜ ಏನು ಸಣ್ಣವರ? ಅವ್ರು ದೊಡ್ಡ ಹೊಡಿತಾವ್ರೆ. ಇವ್ರು ಸಣ್ಣ ಇಲಿ ಕಮಟೆ ಚಿಟ್ಟೆ ಗಿಟ್ಟೆ ಹುಡ್ಕೊಂಡು ಹೊಡಿತಾವ್ರೆ ಅಷ್ಟೆ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ನಾಯಕತ್ವ ಇಲ್ಲದೆ ಬೀದಿ ಬಿಕಾರಿಯಾಗಿರುವಂತ ಪಾರ್ಟಿ ಆಗಿದೆ ಇವತ್ತು. ಈ ಮಹಿಳಾ ಮೀಸಲಾತಿ ಹೋದ್ಮೇಲಂತೂ ಇನ್ನಷ್ಟು ಹೊಡೆತಗಳು ಕಾಂಗ್ರೆಸ್ಗೆ ಬೀಳ್ತದೆ. ಓಕೆ, ನಮ್ಮ ನಾರಾಯಣಸ್ವಾಮಿ ಅವರು ಮಾತಾಡಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.